ಸೊ ವೆಲ್ಕಮ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆದ ಅಪ್ಡೇಟ್ ಏನಂದ್ರೆ KSOU ನ್ಯೂ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಜನವರಿ ಸೈಕಲ್ ಅಡ್ಮಿಷನ್ಸ್. ಸೊ ನಿಮಗೆ ಗೊತ್ತಿರೋ ಹಾಗೆ ಸೊ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿನಲ್ಲಿ 1 ಇಯರ್‌ನಲ್ಲಿ 2 ಟೈಮ್ಸ್ ಅಡ್ಮಿಷನ್ ಓಪನ್ ಆಗುತ್ತೆ. ಸೊ ಒಂದು ಏನಂದ್ರೆ ಜುಲೈ ಸೈಕಲ್‌ನಲ್ಲಿ, ಇನ್ನೊಂದು ಏನಂದ್ರೆ ಜನವರಿ ಸೈಕಲ್‌ನಲ್ಲಿ. ಜುಲೈ ಸೈಕಲ್ ಅಡ್ಮಿಷನ್ ಜುಲೈಯಿಂದ ಹಿಡಿದು ಅಕ್ಟೋಬರ್ ತನಕ ಅಡ್ಮಿಷನ್ ಪ್ರೊಸೆಸ್ ನಡೆಯುತ್ತೆ. ಸೊ ಸ್ಟೂಡೆಂಟ್ಸ್ ನೀವು ಕೋರ್ಸಸ್‌ಗೆ ಅಡ್ಮಿಷನ್ ಆಗ್ಬೋದು. ಈಗ ಏನಂದ್ರೆ ಜನವರಿ ಸೈಕಲ್‌ದು ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಸೊ ಯಾವೆಲ್ಲ ಕೋರ್ಸಸ್‌ಗಳಿಗೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ ಅಂದ್ರೆ, ಸೊ ಅಂಡರ್ ಗ್ರಾಜುಯೇಟ್ UG ಪ್ರೋಗ್ರಾಮ್ಸ್ ಲೈಕ್ BA, BCom, ಬ್ಯಾಚಲರ್ ಆಫ್ ಲೈಬ್ರರಿ ಸೈನ್ಸ್, BBA, BSW, BSc, ಅದೇ ರೀತಿ BCA ಇವೆಲ್ಲ UG ಪ್ರೋಗ್ರಾಮ್ಸ್‌ಗೆಲ್ಲ ಅಡ್ಮಿಷನ್ಸ್ ಈಗ ಸ್ಟಾರ್ಟ್ ಆಗಿದೆ. ಅದೇ ರೀತಿ PG ಪ್ರೋಗ್ರಾಮ್ಸ್, ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ಸ್ ಲೈಕ್ MA, MSW, MBA, MCom, MCA, ಮಾಸ್ಟರ್ ಆಫ್ ಲೈಬ್ರರಿ ಸೈನ್ಸ್, MSc. ಓಕೆ, ಈ ರೀತಿ ಅಗೇನ್ ಇಲ್ಲಿ ಕೂಡ ಡಿಪ್ಲೊಮಾ ಮತ್ತು ಸರ್ಟಿಫಿಕೇಟ್ ಪ್ರೋಗ್ರಾಮ್ಸ್ ಕೂಡ ಇದ್ದಾವೆ. ಸೊ ನೀವು ಇದರಲ್ಲಿ ನೋಡಬಹುದು. ಸೊ ಇವಾಗೆಲ್ಲ ಅಡ್ಮಿಷನ್ ಈಗ ಸ್ಟಾರ್ಟ್ ಆಗಿದೆ. ಸೊ ನೀವು ಯಾವ ರೀತಿ ಅಡ್ಮಿಷನ್ ತಗೋಬಹುದು ಅಂದ್ರೆ, ಯು ಹ್ಯಾವ್ ಟು ವಿಸಿಟ್ ಯುವರ್ ರೀಜನಲ್ ಸೆಂಟರ್. ಸೊ ಇನ್ ಎವ್ರಿ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ KSOU ಹ್ಯಾಸ್ ಇಟ್ಸ್ ರೀಜನಲ್ ಸೆಂಟರ್ಸ್. ಓಕೆ, ಸೊ ನಿಮಗೆ ಇಲ್ಲಿ ಲಿಸ್ಟ್ ನೋಡಬಹುದು. ಎಲ್ಲ ಕಡೆ ರೀಜನಲ್ ಸೆಂಟರ್ದು ಲಿಸ್ಟ್ ಕೊಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಸಾಕಷ್ಟು ಇದ್ದಾವೆ, ಮೈಸೂರಿನಲ್ಲಿ ಕೂಡ ಹೆಡ್ ಕ್ವಾರ್ಟರ್ ಇದೆ. ಅದೇ ರೀತಿ ಬೇರೆ ಬೇರೆ ಡಿಸ್ಟ್ರಿಕ್ಟ್‌ನಲ್ಲಿ ರೀಜನಲ್ ಸೆಂಟರ್ಸ್ ಇರ್ತವೆ, ಪ್ರಾದೇಶಿಕ ಕೇಂದ್ರ ಅಂತ ಹೇಳ್ತೀವಿ. ಸೊ ಅಲ್ಲಿ ಹೋಗಿ ನೀವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ಅಡ್ಮಿಷನ್ ಆಗಬಹುದು. ಸೊ ಡಾಕ್ಯುಮೆಂಟ್ಸ್‌ನಲ್ಲಿ ಏನೆಲ್ಲ ನಿಮಗೆ ಬೇಕಾಗ್ತವೆ ಅಂದ್ರೆ, SSLC ಮಾರ್ಕ್ಸ್ ಕಾರ್ಡ್, PUC ಮಾರ್ಕ್ಸ್ ಕಾರ್ಡ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್‌ಬುಕ್, ಪಾಸ್‌ಪೋರ್ಟ್ ಸೈಜ್ ಫೋಟೋ, ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗಬೇಕಾಗತ್ತೆ. ಸೊ ಆ್ಯಂಡ್ ನಿಮ್ಗೇನಂದ್ರೆ ನೀವು ಅಡ್ಮಿಷನ್ ಆಗಬಹುದು. ಸೊ ತುಂಬ ಒಳ್ಳೆ ಆಪರ್ಚುನಿಟಿ ಇದೆ. ಯಾರೆಲ್ಲ ಇದರಲ್ಲಿ ಡಿಗ್ರಿ ಮಾಡ್ಬೋದು ಅಂದರೆ, ಸೊ ನೋಡಿ, ಈಗ ಕೆಲವೊಬ್ಬರಿಗೆ ಹೈಯರ್ ಎಜುಕೇಷನ್ ಕಂಟಿನ್ಯೂ ಮಾಡ್ಲಿಕ್ಕಾಗಲ್ಲ. ಸೊ PUC ಆದಮೇಲೆ ಅವರಿಗೆ ಜಾಬ್ ಆಗಿಬಿಡುತ್ತೆ, ಗೌರ್ಮೆಂಟ್ ಜಾಬ್ ಆಗಿಬಿಡುತ್ತೆ, ಪೊಲೀಸ್ ಡಿಪಾರ್ಟ್ಮೆಂಟ್‌ನಲ್ಲಿ ಅಥವಾ ಆರ್ಮಿನಲ್ಲಿ ಅಥವಾ ಬೇರೆ ಯಾವುದೋ ಡಿಪಾರ್ಟ್‌ನಲ್ಲಿ. ಅವ್ರಿಗೆ ಕೂಡ ಒಂದು ಡಿಗ್ರಿ ಮಾಡಬೇಕು, ಮುಂದೆ ಪ್ರಮೋಷನ್ ಸಿಗಲಿ ಅಥವಾ ಒಂದು ಹೈಯರ್ ಎಜುಕೇಷನ್‌ಗೆ ಡಿಗ್ರಿ ಇರಲಿ ಅಂದರೆ, ಸೊ ಅವರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಇದೆ. ಅಗೇನ್ ತುಂಬ ಟೀಚರ್ಸ್ ಇರ್ತಾರೆ. ಸೊ BEd ಮಾಡಿರ್ತಾರೆ ಅಥವಾ ಏನಂದರೆ DLEd ಮಾಡಿರ್ತಾರೆ. ಸೊ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ತಾರೆ. ಅವರಿಗೂ ಕೂಡ ಮುಂದೆ ಒಂದು ಡಿಗ್ರಿ ಬೇಕು ಅಂದರೆ, ಲೈಕ್ MA ಆಗಿರ್ಬೋದು. ಅದೇ ರೀತಿ ಅವರು BA ಮಾಡ್ಬೋದು. BAನಲ್ಲಿ ತುಂಬ ಕಾಂಬಿನೇಷನ್ ಸಿಗ್ತವೆ ಸ್ಟೂಡೆಂಟ್ಸ್‌ಗೆ, ತುಂಬ ಸಬ್ಜೆಕ್ಟ್ ಸಿಗ್ತವೆ. ಓಕೆ, ಸೊ ತುಂಬ ಒಳ್ಳೆ ಆಪರ್ಚುನಿಟಿ ಇದೆ. ಯಾರಿಗೆ ಕಾಂಪಿಟೇಟಿವ್ ಪ್ರಿಪೇರ್ ಆಗ್ತಾ ಇದೀವಿ ನಾವು, ಈಗ PUC ಆಗಿದೆ, ಕಾಂಪಿಟೇಟಿವ್ ಪ್ರಿಪೇರ್ ಆಗಬೇಕು, ಸೈಡ್‌ನಲ್ಲಿ ಡಿಗ್ರಿ ಕೂಡ ಆಗಬೇಕಂದ್ರೆ, ಯು ಕ್ಯಾನ್ ಡೂ ಯುವರ್ ಗ್ರಾಜುಯೇಷನ್ ಫ್ರಮ್ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ. ಸೊ ಇದು ಒಂದು ಯೂನಿವರ್ಸಿಟಿ ಇದೆಯಲ್ಲ, ಇದು UGC ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಇದೆ. ಸೊ ನೀವೇನು ರೆಗ್ಯುಲರ್‌ನಲ್ಲಿ ಡಿಗ್ರಿ ಮಾಡ್ತೀರಲ್ಲ, ಅದೇ ಸೇಮ್ ವ್ಯಾಲಿಡಿಟಿ, ಸೇಮ್ ವ್ಯಾಲ್ಯೂ ನಿಮಗೆ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗು ಕೂಡ ಇದೆ. ಬಿಕಾಸ್ KSOU ಈಸ್ UGC ರಿಕಾಗ್ನೈಸ್ಡ್ ಆ್ಯಂಡ್ NAC A+. ಸೊ NAC ಕಮಿಟಿಯಿಂದ A+ ಗ್ರೇಡ್ ಕೂಡ ಸಿಕ್ಕಿದೆ. ಆ್ಯಂಡ್ ರೀಸೆಂಟ್ಲಿ NIRF ರ್ಯಾಂಕಿಂಗ್ ಅಂತ ಹೇಳ್ತೀವಲ್ಲ, ಸೊ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್‌ಗೆ ರ್ಯಾಂಕಿಂಗ್ ಕೊಡುತ್ತೆ ಒಂದು NIRF. ಇಟ್ ಈಸ್ ಆಲ್ಸೋ ಡಿಪಾರ್ಟ್ಮೆಂಟ್ ಆಫ್ ಹೈಯರ್ ಎಜುಕೇಷನ್ ಥ್ರೂ ಒಂದು ರ್ಯಾಂಕಿಂಗ್ ಸಿಸ್ಟಮ್ ಇರುತ್ತೆ. ಅದರಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿದು ಸೆಕೆಂಡ್ ರ್ಯಾಂಕ್ ಇದೆ ಇನ್ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್. ಸೊ ಅಂದರೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ಸ್ಟೇಟ್ ಓಪನ್ ಯೂನಿವರ್ಸಿಟಿ ಇಸ್ ದ ಓನ್ಲಿ ಯೂನಿವರ್ಸಿಟಿ ವಿಚ್ ಪ್ರೊವೈಡ್ ಹೈಯರ್ ಎಜುಕೇಷನ್ ಥ್ರೂ ಓಪನ್ ಆ್ಯಂಡ್ ಡಿಸ್ಟೆನ್ಸ್ ಲರ್ನಿಂಗ್. ಓಕೆ, ಬೇರೆ ಯಾವುದೇ ಯೂನಿವರ್ಸಿಟಿ ಇಲ್ಲ ಕರ್ನಾಟಕದಲ್ಲಿ. ಇಟ್ ಈಸ್ ಓನ್ಲಿ ಯೂನಿವರ್ಸಿಟಿ ಆ್ಯಂಡ್ ಇಟ್ ಇಸ್ ಎ ಗೌರ್ಮೆಂಟ್ ಯೂನಿವರ್ಸಿಟಿ. ಇದು ಒಂದು ಗೌರ್ಮೆಂಟ್ ಯೂನಿವರ್ಸಿಟಿ ಆಗಿದೆ. ಓಕೆ, ಸೊ ಟೋಟಲಿ ದಿಸ್ ಡಿಗ್ರಿ ವಿಲ್ ಬಿ ವ್ಯಾಲಿಡ್ ಫಾರ್ ಯುವರ್ ಹೈಯರ್ ಸ್ಟಡೀಸ್, ಫಾರ್ ಯುವರ್ ಜಾಬ್ ಆ್ಯಂಡ್ ಆಲ್. ಸೊ ತುಂಬ ಒಳ್ಳೆ ಆಪರ್ಚುನಿಟಿ. ಸೊ ನೀವು ನಿಮ್ಮ ರೀಜನಲ್ ಸೆಂಟರ್‌ಗೆ ಹೋಗಿ ಅಡ್ಮಿಷನ್ ಆಗಬಹುದು. ಅಡ್ಮಿಷನ್ ಓಪನ್ ಆಗಿದೆ. ಸೊ ಲಾಸ್ಟ್ ಡೇಟ್ ಇನ್ನೂ ಅನೌನ್ಸ್ ಮಾಡಿಲ್ಲ. ಬಟ್ ಪ್ರೀವಿಯಸ್ ಇಯರ್ ಇವರು ಮಾರ್ಚ್ ತನಕ ಅಡ್ಮಿಷನ್ ಓಪನ್ ಇತ್ತು. ಸೊ ಈ ವರ್ಷ ಕೂಡ ನಿಮಗೆ ಅಷ್ಟು ಟೈಮ್ ಕೊಡಬಹುದು ಅನ್ಸುತ್ತೆ. ಸೊ ನೀವು ಬೇಗ ಅಡ್ಮಿಷನ್ ಆಗಿ ನಿಮಗೆ ಬೇಗ ಟೆಕ್ಸ್ಟ್ ಬುಕ್ಸ್ ಎಲ್ಲ ಸಿಗುತ್ತೆ. ಬೇಗ ನಿಮಗೆ ಅಕಾಡೆಮಿಕ್ಸ್ ಎಲ್ಲ ಕಂಟಿನ್ಯೂ ಆಗುತ್ತೆ. ಸೊ ಇದರಲ್ಲಿ ಎಕ್ಸಾಮಿನೇಷನ್ಸ್ ಇರ್ತವೆ ಆನ್ಯುವಲ್ ಬೇಸಿಸ್ ಮೇಲೆ BA, BCom ಅವ್ರದ್ದು. ಅದೇ ರೀತಿ ಬೇರೆ ಸೆಮಿಸ್ಟರ್ ಕೋರ್ಸಸ್‌ಗೆ ಸೆಮಿಸ್ಟರ್ ವೈಸ್ ಎಕ್ಸಾಮ್ ಇರುತ್ತೆ. ಸೊ ನೀವು ಎನ್ರೋಲ್ ಆಗಿ ನಿಮಗೆ ಎಲ್ಲ ಡೀಟೇಲ್ಸ್ ಯೂನಿವರ್ಸಿಟಿ ಕಡೆಯಿಂದ ಪ್ರೊವೈಡ್ ಮಾಡ್ತಾರೆ. ನಿಮಗೆ ಒಂದು ಸಪರೇಟ್ ಆ್ಯಪ್ ಕೊಡ್ತಾರೆ. ಅದರಲ್ಲಿ ನೀವು ನಿಮ್ಮ ಅಸೈನ್ಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡ್ಬೋದು. ಆ್ಯಂಡ್ ಎಕ್ಸಾಮ್ ನಿಮಗೆ ಆಫ್ಲೈನ್ ಇರ್ತವೆ ಈ ಕೋರ್ಸಸ್‌ಗಳಿಗೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.